ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಒಂದು ಕಾನ್ಸೆಪ್ಟು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಲ್ರೆಡಿ ನಾನು ನಿಮಗೆ ಹೇಳಿದಾಗಲೇ ನಿಮ್ಮ ಸೆಕೆಂಡ್ PUCಯ ಬಿಸ್ನೆಸ್ ಸ್ಟಡೀಸಲ್ಲಿ ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಈ ಚಾಪ್ಟರು ತುಂಬ ಇಂಪಾರ್ಟೆಂಟು. ಬಿಕಾಸ್ ಈ ಚಾಪ್ಟರಲ್ಲಿ 1 ಮಾರ್ಕಿನ 1 ಕ್ವಶನ್ನು, 2 ಮಾರ್ಕಿನ 1 ಕ್ವಶನ್ನು, ನೆಕ್ಸ್ಟು ಸೆಕ್ಷನ್ ಡಿಯಲ್ಲಿ 8 ಮಾರ್ಕ್ಸಿನ 1 ಕ್ವಶನ್ನು ಆ್ಯಂಡ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮೇಲೆ 1 ಕ್ವಶನ್ನು. 4 ಮೇನಲ್ಲೂ ಕೂಡ ಪ್ರತಿಯೊಂದು ಕ್ವಶನ್ನು ಕೇಳೋದ್ರಿಂದ ಈ ಒಂದು ಚಾಪ್ಟರು ತುಂಬ ಇಂಪಾರ್ಟೆಂಟು. ಈ ಚಾಪ್ಟರ್ನ ಓದ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಲಾಸ್ ಆಗಲ್ಲ. ಈ ಚಾಪ್ಟರ್ ಮೇಲೆ ನೀವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ನ ಮಾಡಬೇಕು. ಬಿಕಾಸ್ 8 ಮಾರ್ಕ್ಸಲ್ಲೂ ಇರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ 5 ಮಾರ್ಕ್ಸಿಗೂ ಬರುತ್ತೆ ಆ್ಯಂಡ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸು. ಇಷ್ಟು ಮಾರ್ಕ್ಸಿನ ಕ್ವಶನು ಈ ಚಾಪ್ಟರಲ್ಲಿ ಬರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ರೆಡಿ ನಾನು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು ಆ್ಯಂಡ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಹೇಳಿದ್ದೀನಿ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟು ಕೂಡ ಹೇಳಿದ್ದೀನಿ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು ಕೂಡ ಹೇಳಿದ್ದೀನಿ. ಎಲ್ಲದೂ ಕೂಡ 8 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಈ ಚಾಪ್ಟ್ರಲ್ಲಿ ಇದೇ ಕ್ವಶನ್ ಬರುತ್ತೆ, ಇದೇ ಕ್ವಶನ್ ಬರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಈ ಚಾಪ್ಟರ್ ಕಾನ್ಸೆಪ್ಟ್ನ ನೀಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಈಸಿ. ಯಾಕಂತ ಹೇಳಿದ್ರೆ ಒಂದೊಂದು ಕಾನ್ಸೆಪ್ಟಿಗೂ ಕೂಡ ತುಂಬಾ ಲಿಂಕ್ ಇದೆ. ಸೊ ನೀವು ಅದು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿಕೊಂಡು. ಆನಂತರ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ಪ್ರೀವಿಯಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರೋದು ಫೀಚರ್ಸು, ಇಂಪಾರ್ಟೆನ್ಸು, ಫಂಕ್ಷನ್ಸು ಏನೇನು ಹೇಳಿದ್ದೀನಲ್ಲ ಅದನ್ನು ಕೂಡ ವಾಚ್ ಮಾಡಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬ ಇಂಪಾರ್ಟೆಂಟು, ಈಸಿಯಾಗಿ ಮಾರ್ಕ್ಸನ್ನು ತಗೊಳ್ಬಹುದು. ಆ್ಯಂಡ್ ರೂಲ್ಸ್ ನಿಮಗೆ ಗೊತ್ತೇ ಇದೆ, ಪ್ರತಿ ಸಲ ನಾನು ಹೇಳೋ ಹಾಗೆ 8 ಮಾರ್ಕ್ಸಿಗೆ ಅವರು ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ರು ಕೂಡ, ಅದು ಯಾವ ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟ್ ಕೂಡ ಆಗಿರ್ಬೋದು, ಸೆಕ್ಷನ್ ಸಿಯಲ್ಲಿ ಸೆಕ್ಷನ್ ಡಿಯಲ್ಲಿ ಯಾವುದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನ ಕೇಳಿದ್ರು, ಐದಾರು ಆಬ್ಜೆಕ್ಟಿವ್ಸು, ಫಂಕ್ಷನ್ಸು, ರೋಲ್ಸು, ಫೀಚರ್ಸು ಏನೇ ಕೇಳಿದ್ರು ಕೂಡ ಆ ಕಾನ್ಸೆಪ್ಟಿನ ಒಂದು ಸ್ಮಾಲ್ ಮೀನಿಂಗ್ನ ಬರೆದುಬಿಟ್ಟೆ ನೀವೇನು ಮಾಡಬೇಕು, ಆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಸ್ಮಾಲ್ ಮೀನಿಂಗು ಬರೆಯೋದ್ರ ಜೊತೆಗೆ ನೀವು ನಿಮ್ಮ ಪೇಪರ್ ಪ್ರೆಸೆಂಟೇಷನ್ನು ನೀಟಾಗಿ ಕಾಣಬೇಕು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಫಸ್ಟು ನೀಟಾಗಿ ಬರ್ಕೊಂಡು, ಈ ರೀತಿ ನೀಟಾಗಿ ಬರ್ಕೊಂಡು ಆನಂತರ 1 by 1 ಎಕ್ಸ್ಪ್ಲೈನ್ ಮಾಡೋದ್ರಿಂದ ವ್ಯಾಲ್ಯೂಯೇಟರ್ಗೆ ನಿಮ್ಮ ಪೇಪರು ಅಟ್ರಾಕ್ಟಿವ್ ಆಗಿ ಇರುತ್ತೆ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಫಸ್ಟ್ 1 ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು? ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಟು ಅಚೀವ್ ದ ಸ್ಪೆಸಿಫಿಕ್ ಗೋಲ್ ವಿತ್ ಅವೈಲಬಲ್ ರಿಸೋರ್ಸಸ್. ಒಂದು ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ಸಲ್ಲಿ ಒಬ್ಬ ಓನರ್ ಇರ್ತಾನೆ, ಅವನು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅಲ್ಲೇ ಸ್ಟಾರ್ಟ್ ಮಾಡ್ತಾನೆ, ಯಾವ ಥರ ಎಂಪ್ಲಾಯೀಸ್ ಬೇಕೋ ಅದೇ ಥರ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ಕೋತಾನೆ, ಅವನ ಹತ್ರ ಅವೈಲಬಲ್ ಇರುವಂತಹ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಏನು ಗುರಿನ ಸಾಧಿಸಬೇಕು, ಬಿಸ್ನೆಸ್ಸಲ್ಲಿ ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾನಲ್ಲ, ಅದನ್ನು ಫೈನಲ್ ಆಗಿ ಮಾಡ್ತಾನಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಬಿಸ್ನೆಸ್ಸು ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಇನ್ ಬಿಟ್ವೀನ್ ನಡೆಯುವಂತಹ ಎಲ್ಲ ಪ್ರೋಸೆಸ್ನ ನಾವೇನಂತ ಕರಿತೀವಿ? ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೀಟಾಗಿ ಫರ್ದರ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಾಚ್ ಮಾಡಬಹುದು. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಬಂದಾಗ ಇಂಪಾರ್ಟೆಂಟಾಗಿ ನೀವು ಈ ಪಾಯಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗುವಂತಹ ಇಂಪಾರ್ಟೆಂಟು ಮೋಟಿವ್, ಗುರಿ, ಉದ್ದೇಶ, ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿದ್ರೆ ಪ್ರಾಫಿಟನ್ನು ಅರ್ನ್ ಮಾಡೋದು. ಇದು ಮೇನ್ ಉದ್ದೇಶ. ಯಾಕೆ ಬಿಸ್ನೆಸ್ಸಿಗೆ ಗುರಿಗಳಿರಲೇಬೇಕು, ಉದ್ದೇಶಗಳು, ಆಬ್ಜೆಕ್ಟಿವ್ಸು, ಮೋಟಿವು ಇರಲೇಬೇಕು. ಯಾವುದೇ ಮೋಟಿವ್ ಇಲ್ಲದೆ ಯಾವ ಇನ್ಸ್ಟಿಟ್ಯೂಷನು, ಯಾವ ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾಮರ್ಸ್ನ ತೊಗೊಂಡಿರುವಂತಹ ರೀಸನ್ ಏನು? ಒಂದು, ಕಾಮರ್ಸ್ ನಿಮಗೆ ಈಸಿ, ಇದರಲ್ಲಿ ಒಳ್ಳೆಯ ರೀತಿ ಸ್ಕೋರ್ ಮಾಡಬಹುದು. ನೆಕ್ಸ್ಟು ಕಾಮರ್ಸನ್ನು ಕಂಪ್ಲೀಟ್ ಮಾಡಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಒಳ್ಳೆ ಜಾಬ್ನ ತಗೋಬೇಕು ಅಂತನೋ, ಅಥವಾ ಲೆಕ್ಚರರ್ ಆಗಬೇಕು ಅಂತನೋ, ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತನೋ, ಯಾವುದೋ IT-BT ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು ಅಂತನೋ, ಯಾವುದೋ ಒಂದು ಕಾರಣಕ್ಕೆ ನೀವು ಕಾಮರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅದು ನಿಮ್ಮ ಆಬ್ಜೆಕ್ಟಿವ್, ಅದು ನಿಮ್ಮ ಗುರಿ. ಅದೇ ರೀತಿ ಬಿಸ್ನೆಸ್ಸಿನ ಗುರಿ ಏನು? ಒಂದು ಪ್ರಾಫಿಟ್, ಇನ್ನೊಂದೇನು ಅಂತ ಹೇಳಿದ್ರೆ ಸರ್ವೀಸ್. ಓಕೆನಾ? ಪ್ರಾಫಿಟ್ಟು ಅಥವಾ ಸರ್ವೀಸು ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಏನೇನು ಗುರಿಗಳು ಇರಬೇಕು, ಯಾವ್ಯಾವ ರೀತಿಯ ಗುರಿಗಳನ್ನ ನೀವು ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ 1, ನಮ್ಮ ಬಿಸ್ನೆಸ್ಸು ಪ್ರಾಫಿಟ್ ಆಗಬೇಕು, ಪ್ರಾಫಿಟಲ್ಲಿ ನಡಿಬೇಕು. ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ನಮ್ಮ ಒಂದು ಬಿಸ್ನೆಸ್ಸು ನಂಬರ್ 1 ಆಗಬೇಕು.
ಗ್ರೋತ್, ಪ್ರತಿ ವರ್ಷ ನಮ್ಮ ಬಿಸ್ನೆಸ್ಸು ಗ್ರೋತ್ ಆಗ್ತಾ ಹೋಗಬೇಕು, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಬೇಕು, ಡೆವಲಪ್ ಆಗ್ತಾ ಹೋಗಬೇಕು, ಬ್ರ್ಯಾಂಚ್ ಮೇಲೆ ಬ್ರ್ಯಾಂಚು ಓಪನ್ ಆಗ್ತಾ ಹೋಗಬೇಕು. ಟೋಟಲಾಗಿ ನಮ್ಮ ಬಿಸ್ನೆಸ್ಸು ನಂಬರ್ 1 ಆಗಬೇಕು. ಕಸ್ಟಮರ್ಸಿಗೆ ಒಳ್ಳೆಯ ಪ್ರಾಡಕ್ಟನ್ನು ಕೊಡಬೇಕು. ಪಬ್ಲಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ನಮ್ಮ ಬಿಸ್ನೆಸ್ ನಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಹೇಳ್ಬಹುದಲ್ಲ, ಪಬ್ಲಿಕ್ಕಿಗೆ ಅದು ತೊಂದರೆ ಆಗಲ್ಲ. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಸುಮ್ಮನೆ ಬಿಸ್ನೆಸ್ ಮಾಡಿದ್ರೆ ಆಗಲ್ಲ. ನಾವಿರೋ ಒಂದು ಏನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಲ್ಲ ಆ ಪ್ಲೇಸಲ್ಲಿ ಇರುವಂತಹ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಅನ್ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ನಾವು ಜಾಬನ್ನು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಒನ್, ಗೌರ್ನಮೆಂಟ್ ರೂಲ್ಸನ್ನು ಫಾಲೋ ಮಾಡಬೇಕು. ಗೌರ್ನಮೆಂಟಿಗೆ ನೀಟಾಗಿ ಟ್ಯಾಕ್ಸನ್ನು ಕಟ್ಟಬೇಕು. ಇಲ್ಲೀಗಲ್ ಪ್ರಾಡಕ್ಟನ್ನು ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸ್ ಮಾಡಬಾರ್ದು. ಲೀಗಲಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು. ಪಬ್ಲಿಕ್ಕಿಗೆ ಇಷ್ಟವಾಗುವಂತಹ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕೊಡಬೇಕು. ಕಸ್ಟಮರ್ಸಿಗೆ ಗುಡ್ ಪ್ರೈಸಲ್ಲಿ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು. ಹೆಲ್ದಿ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು. ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸು ಏನಿದೆ ಅದಕ್ಕೆ ತಕ್ಕನಾಗೆ ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇದೆಲ್ಲದೂ ಕೂಡ ಒಂದು ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸು. ಅಂದರೆ ಏನು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಸ್ನೆಸ್ಸಲ್ಲಿರುವಂತಹ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಇನ್ವೆಸ್ಟರ್ಸು, ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಬಿಸ್ನೆಸ್ಸನ್ನು ಮಾಡಬೇಕು. ಅಂದರೆ ಅವರಿಗೆ ಕರೆಕ್ಟಾಗಿ, ಅವರಿಗೆ ಹೆಲ್ಪ್ ಆಗೋ ರೀತಿ, ಅವ್ರಿಗೆ ಒಳ್ಳೆಯದಾಗೋ ರೀತಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು. ಕಸ್ಟಮರ್ಸಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗಬೇಕು. ಪಬ್ಲಿಕ್ಕಿಗೆ ತೊಂದರೆ ಆಗದಿರೋ ರೀತಿ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗಬೇಕು. ಗೌರ್ನಮೆಂಟಿಗೆ ತೊಂದರೆ ಆಗದೇ ಇರೋ ರೀತಿ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗಬೇಕು. ಇವ್ರು ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗಬಾರ್ದು. ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಗೌರ್ನಮೆಂಟ್ ಆಗಿರಬಹುದು, ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿ ನಮ್ಮ ಬಿಸ್ನೆಸ್ಸು ಪ್ರಾಫಿಟು ಆಗಬೇಕು, ಗ್ರೋತು ಆಗಬೇಕು. ನಮ್ಮ ಬಿಸ್ನೆಸ್ಸು ಪ್ರತಿ ವರ್ಷ ನಂಬರ್ 1 ಆಗಿರಬೇಕು. ಕಸ್ಟಮರ್ಸು ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಕೊಡಬೇಕು. ಗೌರ್ನಮೆಂಟಿಗೆ ಪ್ರತಿಪಕ್ಷ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಗೌರ್ನಮೆಂಟಿನ ರೂಲ್ಸು ಪಾಲಿಸೀಸ್ನ ಫಾಲೋ ಮಾಡಬೇಕು. ಓಕೆನಾ. ಪಬ್ಲಿಕ್ಕಿಗೆ ತೊಂದರೆ ಆಗದಿರೋ ರೀತಿ, ಈಗ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮದೊಂದು ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರೆ ಸುತ್ತಮುತ್ತ ಇರೋ ಮನೆಗಳಿಗೆ ತೊಂದರೆ ಆಗದೇ ಇರೋ ರೀತಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಸ್ಮೋಕ್ ಪ್ರೊವೈಡ್ ಆಗ್ತಿದೆ, ಹೊಗೆ ಹೋಗ್ತಾ ಇದೆ, ಅದು ಜನರಿಗೆ ಒಳ್ಳೆಯದಲ್ಲ, ಹೌದಾ, ಪೊಲ್ಯೂಷನ್ ಆಗುತ್ತೆ. ಅದು ಅವ್ರಿಗೆ ಪೊಲ್ಯೂಟ್ ಆಗದೇ ಇರೋ ರೀತಿ, ಜನರಿಗೆ ತೊಂದರೆ ಆಗದೇ ಇರೋ ರೀತಿ ಅದನ್ನು ಹೇಗೆ ನಾವು ಕಳಿಸಬಹುದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸನ್ನು ಶುರು ಮಾಡಬೇಕು. ಟೋಟಲಿ ನಮ್ಮ ಬಿಸ್ನೆಸ್ಸಿಂದ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿ ಒಂದು ಬಿಸ್ನೆಸ್ಸನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಕ್ಸಸ್ಫುಲ್ ಬಿಸ್ನೆಸ್. ಪ್ರತಿಯೊಬ್ಬನೂ ಕೂಡ ಬಿಸ್ನೆಸ್ ಶುರು ಮಾಡೋ ಟೈಮಲ್ಲಿ ಇಷ್ಟು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡೇ ಬಿಸ್ನೆಸ್ಸನ್ನು ಶುರು ಮಾಡಬೇಕು. ಇದು ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ಸ್. ಇದನ್ನು ನಿಮಗೆ ಡಿವೈಡ್ ಆಗಿ ಕೊಟ್ಟಿದ್ದಾರೆ. ಮೇಯ್ನಾಗಿ 3 ಪಾಯಿಂಟ್ ಆಗಿ ಡಿವೈಡ್ ಆಗಿ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಬಿಸ್ನೆಸ್ಸಿಗೂ ಕೂಡ 3 ಆಬ್ಜೆಕ್ಟಿವ್ಸ್ ಇರುತ್ತೆ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು ಮರಿಬಾರ್ದು. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರು ಇದೆ, ಎಕನಾಮಿಕಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರು ಕೂಡ ಇದೆ. 1 ಮಾರ್ಕಿಗೆ ನಿಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಬ್ಜೆಕ್ಟಿವ್ನ ಬರೀರಿ, ನೇಮ್ ಎನಿ 1 ಎಕನಾಮಿಕಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ ಅವಾಗ ನೀವು ಒಂದು ಪಾಯಿಂಟನ್ನು ಬರೀಬೇಕಾಗುತ್ತೆ. ಸೊ ಅವಾಗ ಎಕನಾಮಿಕ್ ಅಂತ ಇರಲಿಲ್ವಲ್ಲ, ಬರೀ ಆರ್ಗನೈಸೇಷನಲು, ಸೋಷಿಯಲು, ಪರ್ಸನಲು ಇತ್ತಲ್ಲ ಅಂತ ಕನ್ಫ್ಯೂಸ್ ಆಗಬಾರ್ದು. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸೇ ಎಕನಾಮಿಕಲ್ ಆಬ್ಜೆಕ್ಟಿವ್ಸು. ಸೆಕೆಂಡ್ ಒನ್ ಸೋಷಿಯಲ್ ಆಬ್ಜೆಕ್ಟಿವ್ಸು, ಥರ್ಡ್ ಒನ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನಲ್, ಸೋಷಿಯಲ್, ಪರ್ಸನಲ್. ಆರ್ಗನೈಸೇಷನಲ್, ಸೋಷಿಯಲ್, ಪರ್ಸನಲ್, ಇದು 3 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು. ಆರ್ಗನೈಸೇಷನ್ ಅಂತ ಹೇಳಿದ್ರೆ ಆರ್ಗನೈಸೇಷನ್ನಿಗೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಂದರೆ ಏನು ಅಂತ ಹೇಳ್ಕೊಂಡು ನೋಡಿ. ಸೊ ಇದು 8 ಮಾರ್ಕ್ಸಿನ ಕ್ವಶನ್ ಆಗಿರೋದ್ರಿಂದ ಆಬ್ಜೆಕ್ಟಿವ್ಸ್ ಅನ್ನೋದಕ್ಕೆ ಒಂದು ಪಾಯಿಂಟು. ಇದು ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅಥವಾ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೀವು ಬರೀಬಹುದು. ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಸಿಂಪಲ್ ಆಗಿ ಒಂದು ಮೀನಿಂಗ್ನ ಬರೆದಿದ್ದೀನಿ ನೋಡಿ. ಮ್ಯಾನೇಜ್ಮೆಂಟ್, ಎವ್ರಿ ಮ್ಯಾನೇಜ್ಮೆಂಟ್, ಓಕೆ, ಮ್ಯಾನೇಜ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಆ್ಯಂಡ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್ ಫಾರ್ ದ ಆರ್ಗನೈಸೇಷನ್. ಫುಲ್ ಬರಿಬೇಕಿಲ್ಲಿ, ORG ಬರಿಬಾರ್ದು, ಫುಲ್ ಬರಿಬೇಕು. ಆಬ್ಜೆಕ್ಟಿವ್ಸ್ ಫಾರ್ ದ ಆರ್ಗನೈಸೇಷನ್. ಇಟ್ ಹ್ಯಾಸ್ ಟು ಅಚೀವ್ ಎ ವೆರೈಟಿ ಆಫ್ ಆಬ್ಜೆಕ್ಟಿವ್ಸ್ ಇನ್ ಆಲ್ ಏರಿಯಾಸ್ considering the interest of all shareholders, employees, government and customers. ಏನು ಹೇಳಿದೆ ಇವಾಗ ಎಕ್ಸ್ಪ್ಲನೇಷನ್ನು ಅದೇ. ಇದು ಬರೆದಾದ್ರ ಮೇಲೆ ಏನು ಮಾಡಬೇಕು, ಫಸ್ಟ್ ಒನ್ ಯಾವುದು ಇಲ್ಲಿ ಬರ್ಕೊಂಡಿರ್ಬೇಕು 3 ಪಾಯಿಂಟು. ಆಮೇಲೆ ಯಾವುದು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸಲ್ಲಿ 3 ಪಾಯಿಂಟ್ ಬರುತ್ತೆ. ಸರ್ವೈವಲ್, ಪ್ರಾಫಿಟ್, ಗ್ರೋತ್. ಸರ್ವೈವಲ್, ಪ್ರಾಫಿಟ್, ಗ್ರೋತ್. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಸರ್ವೈವಲ್, ಪ್ರಾಫಿಟು, ಗ್ರೋತು ಏನಿದೆ, ಈ 3ನ್ನ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಯಾಕಂದರೆ ಸೋಷಿಯಲ್ ಆಬ್ಜೆಕ್ಟಿವ್ಸು ಮತ್ತು ಪರ್ಸನಲ್ ಆಬ್ಜೆಕ್ಟಿವ್ಸು ಪಾಯಿಂಟ್ಸ್ ಇರೋದ್ರಿಂದ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಈ ಪಾಯಿಂಟ್ಸಿಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಬರೀಲಿಕ್ಕಾಗಲ್ಲ, ಬಟ್ ಬರೆಯೋದಾದರೂ ನೀವು ಬರೀಬಹುದು. ಆದರೆ ಇಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಸರ್ವೈವಲ್, ಪ್ರಾಫಿಟು, ಗ್ರೋತ್ ಏನಿದೆ ಇದಕ್ಕೆ ಎಕ್ಸ್ಪ್ಲನೇಷನ್ನ ಬರೀಬೇಕಾಗತ್ತೆ. ಬರೆಯೋದಕ್ಕಿಂತ ಮುಂಚೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅನ್ನೋದು ಇದು ಆರ್ಗನೈಸೇಷನ್ನಿನ ಒಂದು ಗ್ರೋತಿಗೆ, ಆರ್ಗನೈಸೇಷನ್ನಿನ ಒಂದು ಪ್ರಾಫಿಟಿಗೆ, ಟೋಟಲ್ ಆಗಿ ಆರ್ಗನೈಸೇಷನ್ನ ಮೈಂಡಲ್ಲಿ ಇಟ್ಕೊಂಡು
ಫಿಕ್ಸ್ ಮಾಡಿರುವಂತಹ ಆಬ್ಜೆಕ್ಟಿವ್ಸು, ಅಂದರೆ ಬರೀ ಜಸ್ಟ್ ಬಿಸ್ನೆಸ್ ಓರಿಯೆಂಟೆಡ್ ಆಬ್ಜೆಕ್ಟಿವ್ಸ್ ಇದಾಗಿರುತ್ತೆ. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಮ್ಯಾನೇಜ್ಮೆಂಟ್ ಈಸ್ ಟು ಫುಲ್ಫಿಲ್ ದ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. The objective is concerned with maximum possible profit with the available resources. Survival, profit and growth is important case of organizational objective of management. ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸು ಯಾವ್ದ್ಯಾವುದು ಅಂತ ಹೇಳಿದ್ರೆ ಸರ್ವೈವಲ್, ಪ್ರಾಫಿಟ್ ಆ್ಯಂಡ್ ಗ್ರೋತು. ಇದು ಮೂರು ಕಾನ್ಸೆಪ್ಟನ್ನ ಪಾಯಿಂಟಲ್ಲಿ ಇಟ್ಕೊಂಡು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಏನು ಮಾಡಿರ್ತಾರೆ, ಫ್ರೇಮ್ ಮಾಡಿರ್ತಾರೆ. ಮೇನ್ ಒಂದು ಆರ್ಗನೈಸೇಷನಿನ ಏಮ್ ಏನು ಅಂತ ಹೇಳಿದ್ರೆ ನಮ್ಮ ಆರ್ಗನೈಸೇಷನಲ್ಲಿ ಅವೈಲೇಬಲ್ ಇರುವಂತಹ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡುವಂತಹ ಒಂದು ಮೋಟಿವು ಪ್ರತಿಯೊಂದು ಬಿಸ್ನೆಸ್ಸಿಂದು ಆಗಿರುತ್ತೆ. ಸರ್ವೈವಲ್ ಅಂತ ಹೇಳಿದ್ರೆ ಏನು, ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಎವ್ರಿ ಬಿಸ್ನೆಸ್ ಈಸ್ ಟು ಸರ್ವೈವ್ ಫಾರ್ ಎ ಲಾಂಗ್ ಟೈಮ್. ಏನು ಮಾಡಬೇಕು, ಮಾರ್ಕೆಟಲ್ಲಿ ಲಾಂಗ್ ಟೈಮ್ ನಾವು ಸರ್ವೈವ್ ಆಗಬೇಕು, ಲಾಂಗ್ ಟೈಮ್ ನಮ್ಮ ಒಂದು ಬಿಸ್ನೆಸ್ಸಿನ ನೇಮ್ ಇರಬೇಕು ಅನ್ನೋದೇ ಮೇನ್ ಬೇಸಿಕ್ ಆಗಿರುತ್ತೆ. ಯಾವುದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಇನ್ ದ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಎನ್ಶ್ಯೂರ್ಸ್ ದ ಸರ್ವೈವಲ್ ಆಫ್ ದ ಆರ್ಗನೈಸೇಷನ್ ಬೈ ಅರ್ನಿಂಗ್ ಎನಫ್ ರೆವಿನ್ಯೂ ಟು ಕವರ್ ಇಟ್ಸ್ ಕಾಸ್ಟ್. ಬಿಸ್ನೆಸ್ಸಲ್ಲಿ ಏನು ಕಾಸ್ಟ್ ಆಗುತ್ತಲ್ಲ, ಒಂದು ಪ್ರೊಡಕ್ಷನ್ ಕಾಸ್ಟ್ ಏನಿರುತ್ತೆ, ಆ ನಾವು ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಪ್ರಾಡಕ್ಟಿನ ಕಾಸ್ಟ್ ಏನಾಗಬೇಕು ನಮಗೆ, ಅದ್ರ ಮೇಲೆ ಪ್ರಾಫಿಟ್ ಬರೋ ರೀತಿ ನಮ್ಮ ಪ್ರಾಡಕ್ಟನ್ನು ನಾವೇನು ಮಾಡಬೇಕು, ಸೇಲ್ ಮಾಡಬೇಕು. ಸೊ ಪ್ರಾಫಿಟನ್ನು ಅರ್ನ್ ಮಾಡೋದು, ನಾವು ಲಾಂಗ್ ಟೈಮ್ ಮಾರ್ಕೆಟಲ್ಲಿ ನಮ್ಮ ಬಿಸ್ನೆಸ್ಸು ಸರ್ವೈವ್ ಆಗೋದು, ಎವ್ರಿ ಇಯರು ನಮ್ಮ ಬಿಸ್ನೆಸ್ಸು ಗ್ರೋತ್ ಆಗ್ತಾ ಹೋಗೋದು. ಇಷ್ಟೇ ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಗಿರುತ್ತೆ. ಪ್ರಾಫಿಟ್ ಅಂತ ಬಂದಾಗ ಓನ್ಲಿ ಸರ್ವೈವಲ್ ಈಸ್ ನಾಟ್ ಎನಫ್, ಅಂದರೆ ಪ್ರತಿ ವರ್ಷ ಮಾರ್ಕೆಟಲ್ಲಿ ನಮ್ಮ ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಸಾಕಾಗಲ್ಲ, ಏನಿರಬೇಕು ಇದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಎನ್ಶ್ಯೂರ್ಸ್ ಅರ್ನಿಂಗ್ ಎನಫ್ ಪ್ರಾಫಿಟ್. ಬಿಸ್ನೆಸ್ ನಂಬರ್ 1 ಆಗಬೇಕು ಅಂತ ಹೇಳಿದ್ರೆ ಸರ್ವೈವ್ ಆಗೋದ್ರ ಜೊತೆಗೆ ಎಲ್ಲ ಬಿಸ್ನೆಸ್ಗಳು ಹೆಸರಿಗೆ ಮಾತ್ರ ಬಿಸ್ನೆಸ್ ಇದೆ ಅಂತ ಇರುತ್ತೆ, ಬಟ್ ಪ್ರತಿ ವರ್ಷ ಪ್ರಾಫಿಟ್ ಆಗ್ತಾ ಇರಲ್ಲ. ಆ ರೀತಿ ಆಗ್ತಾ ಇದ್ರೂ ಕೂಡ ಬಿಸ್ನೆಸ್ಸಿಗೆ ಲಾಸೆ, ಸರ್ವೈವಲ್ಲೂ ಇರಬೇಕು, ಜೊತೆಗೆ ಬಿಸ್ನೆಸ್ಸಿಗೆ ಪ್ರಾಫಿಟು ಆಗಿರಬೇಕು. ಇದು ಎಸೆನ್ಷಿಯಲ್ ಏನು ಇಂಪಾರ್ಟೆಂಟ್ ಆಫ್ ದ ಮ್ಯಾನೇಜ್ಮೆಂಟ್. ಗ್ರೋತ್ ಫಾರ್ ಬಿಸ್ನೆಸ್ ಟು ಹ್ಯಾವ್ ಎ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್, ಮ್ಯಾನೇಜ್ಮೆಂಟ್ ನೀಡ್ ಟು ಸ್ಟ್ರೈವ್ ಫಾರ್ ದ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಆಲ್ರೆಡಿ ಹೇಳಿದಾಗಲೇ ಬರೀ ಸರ್ವೈವ್ ಆದರೆ ಸಾಕಾಗಲ್ಲ, ಪ್ರಾಫಿಟು ಆಗಬೇಕು, ಪ್ರಾಫಿಟ್ ಆದರೆ ಸಾಕಾಗಲ್ಲ, ಗ್ರೋತು ಆಗಬೇಕು. ಅಂದರೆ ಎಲ್ಲೋ ಒಂದು ಕಡೆ ಬ್ರಾಂಚ್ ಓಪನ್ ಮಾಡಿರ್ತೀವಿ, ಅದೇ ಬ್ರಾಂಚಲ್ಲೇ ವರ್ಕ್ ಮಾಡೋದಕ್ಕಿಂತ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಿ ಒಳ್ಳೆ ಪ್ರಾಫಿಟ್ ತೆಗೆದು ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು ಬ್ರಾಂಚನ್ನ ನಾವು ಯಾವಾಗ ಓಪನ್ ಮಾಡೋಷ್ಟು ನಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ತೀವಲ್ಲ, ಆವಾಗ ನಮ್ಮ ಬಿಸ್ನೆಸ್ಸಿನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಫುಲ್ಫಿಲ್ ಆಗುತ್ತೆ. ನೆಕ್ಸ್ಟು ಸೋಷಿಯಲ್ ಆಬ್ಜೆಕ್ಟಿವ್ಸಿಗೆ ಬಂದರೆ ಇದು ಪಬ್ಲಿಕ್ಕಿಗೆ ಸಂಬಂಧಪಟ್ಟಿರೋದು. ಅಂದರೆ ಟೋಟಲ್ ಆಗಿ ಪಬ್ಲಿಕ್ಕಿಗೆ ನಾವು ಯಾವ ರೀತಿ ನಮ್ಮ ಬಿಸ್ನೆಸ್ಸಿಂದ ಹೆಲ್ಪ್ ಮಾಡ್ತೀವಿ, ಪಬ್ಲಿಕ್ಕನ್ನು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಪಬ್ಲಿಕ್ಕಿಗೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಪಾರ್ಟೆಂಟು ಕೂಡ ಕೊಡಲೇಬೇಕು. ಸೋಷಿಯಲಿ ಪಬ್ಲಿಕ್ಕನ್ನು ನಾವು ಮೈಂಡಲ್ಲಿ ಇಟ್ಕೊಂಡೆ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಎವ್ರಿ ಆರ್ಗನೈಸೇಷನ್ ಈಸ್ ಎ ಪಾರ್ಟ್ ಆಫ್ ದ ಸೊಸೈಟಿ. ಸೊ ಸೊಸೈಟಿಯಲ್ಲೇ ಒಂದು ಪಾರ್ಟ್ ನಮ್ಮ ಬಿಸ್ನೆಸ್ ಆಗಿರುತ್ತೆ. ಸೊಸೈಟಿ ಜನರ ಮಧ್ಯೆನೇ ನಮ್ಮ ಬಿಸ್ನೆಸ್ಸನ್ನು ನಾವು ಶುರು ಮಾಡಿ ಬಿಸ್ನೆಸ್ಸಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡೋದ್ರಿಂದ ಅವರು ನಮ್ಮ ಮೈಂಡಲ್ಲಿ ಇಟ್ಕೊಂಡೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ವೆದರ್ ಇಟ್ ಈಸ್ ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್ ಯೂನಿಟ್, ಆಲ್ ಆರ್ಗನೈಸೇಷನ್ಸ್ ಬೀಯಿಂಗ್ ಎ ಪಾರ್ಟ್ ಆಫ್ ದ ಸೊಸೈಟಿ ಹ್ಯಾವ್ ಸಮ್ ಆಬ್ಲಿಗೇಷನ್ ಟುವರ್ಡ್ಸ್ ದ ವೆಲ್ ಬೀಯಿಂಗ್ ಆಫ್ ದ ಪೀಪಲ್, ನೇಚರ್ ಆ್ಯಂಡ್ ಸೊಸೈಟಿ. ಏನೇನು ಮಾಡಬೇಕು ಪಬ್ಲಿಕ್ಕಿಗೆ, ಯಾವ್ಯಾವ ರೀತಿ ನಾವು ಸಪೋರ್ಟ್ ಮಾಡ್ಬೋದು ಅಥವಾ ಯಾವ್ಯಾವ ರೀತಿ ಅವರ ಫೇವರ್ ಆಗಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸಲ್ಲಿ ಗ್ರೋತ್ ಕಾಣಬಹುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಯೂಸಿಂಗ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್ ಆಫ್ ಪ್ರೊಡಕ್ಷನ್. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳಿದರೆ ಪೊಲ್ಯೂಷನ್ ಆಗಬಾರ್ದು, ಪೊಲ್ಯೂಷನ್ ಆಗಿ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು, ಸೊಸೈಟಿಗೆ ತೊಂದರೆ ಆಗಬಾರ್ದು. ಸೊ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟನ್ನೇ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಬಿಸ್ನೆಸ್ಸಿನ ಒಂದು ಏಮ್ ಇರಬೇಕು, ಫಸ್ಟ್ ಒನ್. ಸೆಕೆಂಡ್ ಒನ್, ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಅಂದರೆ ನಮ್ಮ ಬಿಸ್ನೆಸ್ಸು ಎಲ್ಲಿ ಸ್ಟ್ಯಾಂಡಪ್ ಆಗಿರುತ್ತಲ್ಲ ಅಥವಾ ಎಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತಲ್ಲ ಆ ಪ್ಲೇಸಲ್ಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಯಾರಿದ್ದಾರೆ ನೋಡಿ ಅವರಿಗೆ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡಬೇಕು. ಒಳ್ಳೆಯ ಸ್ಯಾಲ್ರಿ ಕೊಡೋದು, ಒಳ್ಳೆಯ ಬೆನಿಫಿಟ್ಸನ್ನು ಕೊಡೋದು, ಇನ್ಸೆಂಟಿವ್ಸನ್ನು ಕೊಟ್ಟು ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕೊಟ್ಟು ಪಬ್ಲಿಕ್ಕನ್ನು ಕೂಡ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ನಾವೇನು ಮಾಡಬೇಕು, ನಮ್ಮ ಬಿಸ್ನೆಸ್ ಮುಖಾಂತರ ಇನ್ಕ್ರೀಸ್ ಮಾಡಬೇಕು. ಆವಾಗ ನಮ್ಮ ಬಿಸ್ನೆಸ್ಸು ನಂಬರ್ 1 ಬಿಸ್ನೆಸ್ ಆಗುತ್ತೆ. ನೆಕ್ಸ್ಟ್ ಒನ್, ಪ್ರೊವೈಡ್ ಅಮ್ಯುನಿಟೀಸ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ ಸಚ್ ಆಸ್ ಸ್ಕೂಲ್ಸು, ಹಾಸ್ಪಿಟಲ್ಲು, ಪಾರ್ಕ್ಸು. ನೋಡಿ ಇದು ಇಂಪಾರ್ಟೆಂಟು. ಅಂದರೆ ನಮ್ಮ ಬಿಸ್ನೆಸ್ಸು ಒಳ್ಳೆಯ ಸರ್ವೈವಲಲ್ಲಿದೆ, ಅಂದರೆ ಒಳ್ಳೆ ಸ್ಟ್ಯಾಂಡಿಂಗಲ್ಲಿದೆ, ಒಳ್ಳೆ ಗ್ರೋತ್ ಆಗ್ತಾ ಇದೆ, ಒಳ್ಳೆ ಪ್ರಾಫಿಟ್ ಸಿಗ್ತಾ ಇದೆ ಅಂತ ಹೇಳಿದಾಗ ನಮ್ಮ ನಿಯರಲ್ಲಿ ಇರುವಂತಹ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅಲ್ಲಿಗೆ ಏನು ಮಾಡಬೇಕು, ನಮ್ಮ ಬಿಸ್ನೆಸ್ಸಿನ ಒಂದು ಡೊನೇಷನ್ ಅಂತ ಹೇಳ್ಕೊಂಡು ಕೊಡಬೇಕು. ನಮ್ಮ ಬಿಸ್ನೆಸ್ಸಿನ ನೇಮಲ್ಲಿ ಡೊನೇಷನ್ ಅಂತನೋ ಅಥವಾ ಯಾವುದಾದ್ರು ಟ್ರಸ್ಟ್ಗಳಿಗೆ ಹೆಲ್ಪ್ ಮಾಡೋದು, ಚಾರಿಟೀಸ್ಗಳಿಗೆ ಹೆಲ್ಪ್ ಮಾಡೋದು, ಈ ರೀತಿಯ ಹೆಲ್ಪಿಂಗ್ ನೇಚರ್ನ ಕೂಡ, ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೋಷಿಯಲಿ ನಾವು ಹೆಲ್ಪ್ ಮಾಡಬೇಕು ಅನ್ನೋದಾಗಿರುತ್ತೆ.
ನೆಕ್ಸ್ಟ್ ಒನ್ ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ದ ಸೋಷಿಯಲ್ ಸರ್ವಿಸ್ ಪ್ರಾಜೆಕ್ಟ್ಸು. ತುಂಬ ಜನ ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತಾರೆ, ಸೋಷಿಯಲ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ಏನು ಆದಾಯ ಇರೋದಿಲ್ಲ, ಇನ್ಕಮ್ ಇರೋದಿಲ್ಲ, ಯಾವುದೋ ಒಂದು ಸಣ್ಣ ಅಮೌಂಟ್ ಇಟ್ಕೊಂಡು ಸೋಷಿಯಲ್ ಹೆಲ್ಪನ್ನು ಮಾಡ್ತಾ ಇರ್ತಾರೆ. ಅಂಥ ಒಂದು ಇನ್ಸ್ಟಿಟ್ಯೂಷನ್ನ ಫೈಂಡ್ ಔಟ್ ಮಾಡಿ ಅಥವಾ ಅಂಥ ಒಂದು ಗ್ರೂಪನ್ನು ಫೈಂಡ್ ಔಟ್ ಮಾಡಿ ನಮ್ಮ ಕೈಯಲ್ಲಾಗಿರುವಂಥ ಹೆಲ್ಪನ್ನು ಥ್ರೂ ಬಿಸ್ನೆಸ್ ನಾವೇನು ಮಾಡಬೇಕಾಗತ್ತೆ, ಹೆಲ್ಪ್ ಮಾಡಬೇಕಾಗತ್ತೆ. ಇದು ನಾವು ಪಬ್ಲಿಕ್ಗೆ ಕೊಡುವಂಥ ಹೆಲ್ಪ್ ಆಗಿರುತ್ತೆ. ಸೊ ನಿಮಗೆ ಎಕ್ಸಾಮ್ಗೆ ಬರೀಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಕೊಂಡು ಒಂದಿಷ್ಟು ಪಾಯಿಂಟ್ನೆಲ್ಲ ನೋಟ್ ಡೌನ್ ಮಾಡಿದ್ದೀನಿ. ಇದನ್ನು ನೀವೇನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ಫಸ್ಟ್ ಒನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಏನಾಗಿರಬೇಕು, ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟನ್ನು ನಾವೇನು ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು. ಯಾರಿಗೆ ಸೋಷಿಯಲ್ ಸರ್ವಿಸ್ ಯಾರು ಮಾಡ್ತಾ ಇರ್ತಾರಲ್ಲ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು. ಆ್ಯಂಡ್ ಕೆಲವೊಂದು ಸಪೋರ್ಟ್, ಮಾರಲ್ ಸಪೋರ್ಟೇ ಬೇರೆ, ಅಮ್ಯುನಿಟೀಸೇ ಬೇರೆ, ಆ ರೀತಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಪರ್ಸ್ನಲ್ ಆಬ್ಜೆಕ್ಟಿವ್ಸು. ಮೂರನೇದು ಪರ್ಸ್ನಲ್ ಆಬ್ಜೆಕ್ಟಿವ್ಸು. ಈ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು ಆರ್ಗನೈಸೇಷನಿಗೆ ಸಂಬಂಧಪಟ್ಟಿದ್ದು, ಸೋಷಿಯಲ್ ಆಬ್ಜೆಕ್ಟಿವ್ಸು ಪಬ್ಲಿಕ್ಕಿಗೆ ಸಂಬಂಧಪಟ್ಟಿದ್ದು, ಪರ್ಸನಲ್ ಆಬ್ಜೆಕ್ಟಿವ್ಸು ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ಗಳೇನಿರ್ತಾರೆ, ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಇನ್ವೆಸ್ಟರ್ಸ್ ಏನಿರ್ತಾರೆ, ಅವರಿಗೆ ಸಂಬಂಧಪಟ್ಟಿರೋದು. ಒಂದು ಬಿಸ್ನೆಸ್ಸಿಗೆ ಒಳ್ಳೆ ರೀತಿ ಪ್ರಾಫಿಟ್ ಆಗಬೇಕು, ನಮ್ಮ ಬಿಸ್ನೆಸ್ ನಂಬರ್ 1 ಆಗಬೇಕು ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸು, ಇನ್ವೆಸ್ಟ್ ಮಾಡಿರುವಂಥ ಇನ್ವೆಸ್ಟರ್ಸು, ಶೇರ್ ಹೋಲ್ಡರ್ಸು ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟು. ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಯೇ ನಾವು ಬಿಸ್ನೆಸ್ನ ಶುರು ಮಾಡಬೇಕು. ಯಾವಾಗ ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಆವಾಗ ನಮ್ಮ ಬಿಸ್ನೆಸ್ಸು ಸಕ್ಸಸ್ನ ಕಾಣೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇರಲಿ ಇಲ್ಲದೇ ಇರಲಿ, ನಮ್ಮ ಉದ್ದೇಶಗಳೇನಿರಬೇಕು, ಪ್ರಾಫಿಟ್ ಆಗಲೇಬೇಕು ಅಂತಿಲ್ಲ, ಪ್ರಾಫಿಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು. ಥ್ರೂ ಎಂಪ್ಲಾಯೀಸ್ಗೆ ನಾವು ನಮ್ಮ ಬಿಸ್ನೆಸ್ ಮೂಲಕ ಏನು ಮಾಡಬಹುದು ಅನ್ನೋದು ಗೊತ್ತಿರಬೇಕು. ಫಸ್ಟ್ ಒನ್ ಜಾಬ್ ಸೆಕ್ಯೂರಿಟಿ. ಫಿಕ್ಸ್ ಆಗಿ ಒಂದು ಜಾಬನ್ನು ಅವರಿಗೆ ನಾವು ಪ್ರೊವೈಡ್ ಮಾಡಬೇಕು, ಭರವಸೆ ಕೊಡಬೇಕು. ಜಾಬಿಂದ ಯಾವುದೇ ಕಾರಣಕ್ಕೂ ತೆಗಿಯಲ್ಲ, ನೀವು ಆರಾಮಾಗಿ ಜಾಬ್ ಮಾಡಬಹುದು ಅನ್ನುವಂತಹ ಭರವಸೆಯನ್ನು ಕೊಡಬೇಕು. ಯಾವಾಗ ಅಂತ ಹೇಳಿದ್ರೆ ಬಿಸ್ನೆಸ್ ಒಂದು ಸ್ವಲ್ಪ ಲಾಸಲ್ಲಿ ಬಂತು ಅಂದ ತಕ್ಷಣ ಎಂಪ್ಲಾಯೀಸು ಭಯಪಡ್ತಾರೆ, ಅಯ್ಯೋ ಬಿಸ್ನೆಸ್ಸನ್ನು ಶಟ್ ಡೌನ್ ಮಾಡ್ತಾರೇನೋ, ಅವಾಗ ಏನು ಮಾಡೋದಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಜಾಬ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಬೇಕು. ಫೇರ್ ಸ್ಯಾಲರಿ, ಎಂಪ್ಲಾಯೀಸ್ ವರ್ಕ್ ಮಾಡುವಂತಹ ವರ್ಕಿಗೆ ಕರೆಕ್ಟ್ ಆಗಿರುವಂತಹ ಸ್ಯಾಲರಿಯನ್ನು ಪ್ರೊವೈಡ್ ಮಾಡಬೇಕು. ವರ್ಕರ್ಸು ನೀಟಾಗಿ ಕೆಲಸ ಮಾಡಲಿ ಅನ್ನೋದಕ್ಕೆ ನಾವು ಟ್ರೈನಿಂಗನ್ನು ಪ್ರೊವೈಡ್ ಮಾಡಬೇಕು. ಯಾಕಂತ ಹೇಳಿದರೆ ಬಿಸ್ನೆಸ್ ರಿಲೇಟೆಡ್ ವರ್ಕನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹ ಇನ್ಫಾರ್ಮೇಷನು ವರ್ಕರ್ಸಿಗೆ ಇರೋದಿಲ್ಲ. ಅವರ ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ಸು ತುಂಬ ಕಡಿಮೆ ಇರೋದ್ರಿಂದ ಅವರ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈನಿಂಗ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಎಂಪ್ಲಾಯೀಸಿಗೆ. ನೆಕ್ಸ್ಟು ಎಂಪ್ಲಾಯೀಸ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಗಬೇಕು ಅನ್ನೋ ರೀಸನ್ನಿಗೆ ಎಂಪ್ಲಾಯೀಸಿಗೆ ಎವ್ರಿ ಡೇ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ನಿಮ್ಮ ವರ್ಕ್ ಏನು ಅನ್ನೋದನ್ನು ನಾವು ಸಪೋರ್ಟ್ ಕೊಡಬೇಕು. ನೆಕ್ಸ್ಟ್ ಒನ್ ಪೊಸಿಷನ್. ಎಂಪ್ಲಾಯೀಸ್ ಅವ್ರು ಏನು ವರ್ಕ್ ಮಾಡ್ತಾರಲ್ಲ ಆ ವರ್ಕನ್ನು ನಾವು ಫೈಂಡ್ ಔಟ್ ಮಾಡಿ ಅವರಿಗೆ ನಾವು ಡೇ ಬೈ ಡೇ ನಿಮ್ಮ ವರ್ಕ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅವರ ಪೊಸಿಷನ್ನ ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. ಅಂದರೆ ಲೋ ಲೆವೆಲಿಂದ ಮಿಡಲ್ ಲೆವೆಲು, ಮಿಡಲ್ ಲೆವೆಲಿಂದ ಅಪ್ಪರ್ ಲೆವೆಲಿಗೆ ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ನಾವು ಪ್ರಮೋಟ್ ಮಾಡ್ತಾ ಹೋಗಬೇಕು. ಅಂದರೆ ಯಾರು ವರ್ಕ್ನ ನೀಟಾಗಿ ಮಾಡ್ತಾರೆ ಆ ವರ್ಕಿಗೆ ಅವರಿಗೆ ನಾವು ಪ್ರೈಸ್ ಮಾಡಬೇಕು. ನೀಟಾಗಿ ಮಾಡಿದ್ದೀರಾ, ನಿಮ್ಮದು ಸೆಕೆಂಡ್ ಸ್ಟೆಪ್ ತಗೊಳ್ಳಿ, ಥರ್ಡ್ ಸ್ಟೆಪ್ ತಗೊಳ್ಳಿ ಅಂತ ಹೇಳ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಅವರನ್ನು ನಾವೇನು ಮಾಡ್ತಾ ಹೋಗಬೇಕು, ಪ್ರಮೋಟ್ ಮಾಡ್ತಾ ಹೋಗಬೇಕು. ಆವಾಗ ಎಂಪ್ಲಾಯೀಸಿಗೆ ಆಗುತ್ತೆ, ಹೌದು ನಾವು ಬಿಸ್ನೆಸ್ಸಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಬೇಕು, ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅನ್ನುವಂತಹ ಒಂದು ಮೋಟಿವ್ ಅವರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇದು ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಬಿಸ್ನೆಸ್ಸಲ್ಲಿ ಈ 3 ಆಬ್ಜೆಕ್ಟಿವ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ, ಅಂಥ ಬಿಸ್ನೆಸ್ಸಿಗೆ ಸಕ್ಸಸ್ಸು ಖಂಡಿತ. ಸೊ ಫೈನಲ್ ಆಗಿ ನಮ್ಮ ಬಿಸ್ನೆಸ್ಸು ಒಳ್ಳೆ ರೀತಿ ಗ್ರೋತ್ ಆಗಬೇಕು, ಸರ್ವೈವ್ ಆಗಬೇಕು ಅಂತ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಲ್ವಾ. ಆ ಸ್ಟಾರ್ಟ್ ಮಾಡುವ ಟೈಮಲ್ಲಿ ನಾವು ಪಬ್ಲಿಕ್ಕಿಗೆ, ಗೌರ್ನಮೆಂಟಿಗೆ, ಶೇರ್ ಹೋಲ್ಡರ್ಸಿಗೆ, ಕಸ್ಟಮರ್ಸ್ಗೆ ಅವರೆಲ್ಲರ ಫೇವರ್ ಆಗಿ ಯಾವಾಗ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ ನೋಡಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡದೆ ನಮ್ಮ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನೋಡಿ, ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ನಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ. ಸೊ ಈ ಕಾನ್ಸೆಪ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಅಕೌಂಟೆನ್ಸಿ ಬಿಸ್ನೆಸ್ಸು ಎಲ್ಲ ಕಾನ್ಸೆಪ್ಟು, ಅದರಲ್ಲೂ ಮೇಯ್ನಾಗಿ ಎಕ್ಸಾಮಿಗೆ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾರಿಗೆ ನೀಡಿದೆ, ಯಾರಿಗೆ ಈ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂಥ ಸ್ಟೂಡೆಂಟ್ಸಿಗೆ ಇದನ್ನು ನೀವು ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ಕಾನ್ಸೆಪ್ಟು ಇಷ್ಟ ಆಯಿತು, ಇದೇ ರೀತಿ ಇಂಪಾರ್ಟೆಂಟು, ನಿಮಗೆ ಅಕೌಂಟ್ಸು ಬಿಸ್ನೆಸ್ಸು ಬೇಕು ಅನ್ನೋದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಬಟನ್ ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ಕಾನ್ಸೆಪ್ಟ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿಯಾಗಿ ನೀವು ಆ ವಿಡಿಯೋನ ವಾಚ್ ಮಾಡಬಹುದು. ಆಲ್ರೆಡಿ ಸೆಕೆಂಡ್ PU ಅಕೌಂಟ್ಸಿಗೆ ಸಂಬಂಧಪಟ್ಟಿರೋದು ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿಲ್ಲ ಅಂತ ಹೇಳಿದರೆ ವಾಚ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.